ನಮ್ಮ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಿಂದ ನಮ್ಮ 112ಗೆ ಒಂದು ಕರೆ ಬರುತ್ತೆ. ಅದರಲ್ಲಿ ರಿಲೇಟಿವ್ಸು ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸಂಬರ್ಗಿ ಗ್ರಾಮಕ್ಕೆ ಹೋಗಿ ತಲುಪಿ ನೋಡಿದಾಗ ಅಲ್ಲಿ ಕೆಲವೊಂದಿಷ್ಟು ರಕ್ತದ ಕಲೆಗಳೆಲ್ಲ ಆಗಿರುತ್ತೆ. ಮಾಹಿತಿಯನ್ನು ಕಲೆ ಹಾಕಿದಾಗ ಕಂಡುಬಂದಂಥ ಅಂಶ ಏನಂತಂದರೆ, ಮಂಗಳಾ ಸಾವಡ್ಕರ್ ಅನ್ನುವಂಥ ಮಹಿಳೆಗೆ ಅವರ ಮಗ, ಅಂದರೆ ಸ್ವಂತ ಮಗ ಅಲ್ಲ, ಗಂಡನ ತಮ್ಮನ ಮಗ, ಅವನು ಸಂಜಯ್ ಅನ್ನೋಂಥವನು ಕುಡಿದ ಮಾತಿನಲ್ಲಿ ಅವಳ ತಲೆಗೆ ಈ ನಮ್ಮ ಕಾರ್ ಟೈರ್ಸು ಓಪನ್ ಮಾಡಲಿಕ್ಕೆ ಬೇಕಾದಂಥ ಸ್ಪ್ಯಾನರ್ ಇರುತ್ತಲ್ಲ ಅದರಿಂದ ಹೊಡೆದಿದ್ದಾನೆ ಅನ್ನೋಂಥದ್ದು. ಮಹಿಳೆಯನ್ನು ಆಲ್ರೆಡಿ ಆಸ್ಪತ್ರೆಗೆ ಸಾಗಿಸಿರ್ತಾರೆ 108 ಆ್ಯಂಬುಲೆನ್ಸಲ್ಲಿ. ಮಹಿಳೆ ಚಿಕಿತ್ಸೆ ಪಡೆಯೋಕ್ಕಿಂತ ಆಸ್ಪತ್ರೆಗೆ ತಲುಪೋಕ್ಕಿಂತ ಮುಂಚೆನೇ ಡೆತ್ ಆಗಿರುತ್ತೆ. ಆ ವಿಚಾರದಲ್ಲಿ ಸಂಜಯನ್ನ ನಾವು ತಕ್ಷಣ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆಯನ್ನು ಶುರು ಮಾಡ್ತೀವಿ. ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡುಬಂದಂಥ ಅಂಶ ಏನಪ್ಪ ಅಂತಂದರೆ, ಈ ಸಂಜಯನವನು ಆಲ್ರೆಡಿ 28 ವರ್ಷ ವಯಸ್ಸು. ಇವನು ಆವಾಗವಾಗ ಮನೇಲಿ ಕುಡಿದು ಬಂದು ಗಲಾಟೆ ಮಾಡುವಂಥ ಪ್ರವೃತ್ತಿ ಉಳ್ಳವನು. ಈ ವಿಚಾರವಾಗಿ ಮನೇಲಿ ನೀನು ಆಲ್ರೆಡಿ ವಯಸ್ಸಾಗಿದೆ, ಇನ್ನೂ ಸರಿಯಾಗಿ ನೀನು ಕೆಲಸ ಮಾಡ್ತಾ ಇಲ್ಲ, ಮತ್ತು ಮದುವೆ ಮಾಡಿಕೊಂಡು ನಿನ್ನ ಪಾಡಿಗೆ ನೀನು ಇರು ಅಂತ ಹೇಳುವಂಥ ವಿಚಾರದಲ್ಲಿ ಆವಾಗವಾಗ ತಗಾದೆ ವಾಗ್ವಾದಗಳು ಆಗ್ತಾಯಿರ್ತವೆ. ಈ ಘಟನೆ ದಿವಸ ಕೂಡ, ಮರಣ ಹೊಂದಿರತಕ್ಕಂಥ ಕೊಲೆ ಆಗದ ಘಟನೆ ದಿವಸ ಕೂಡ ಇವನು ಸಂಜೆ ಬಂದು ಮನೆಯಲ್ಲಿ ಹೊಸ ಒಂದು ಸ್ಕೂಟಿ ಕಾಣಿಸುತ್ತೆ. ಆ ಸ್ಕೂಟಿ ಕೀ ಕೊಡುವಂಥ ಕೊಲೆ ಆದಂಥ ಮೃತೆಯ ಮೊಮ್ಮಗಳಿಗೆ ಕೇಳಿದಾಗ ಅವಳು ಇಲ್ಲ, ನೀನು ಅಲ್ಲಿ ಹಾಳು ಮಾಡ್ತೀಯ, ಅದನ್ನು ಕೊಡೋಂಗಿಲ್ಲ ಅಂತ ಸಂದರ್ಭದಲ್ಲಿ ಆ ಕೀಯನ್ನು ಅವಳು ತನ್ನ ಅಜ್ಜಿ ಹತ್ರ ಕೊಟ್ಟಿರ್ತಾಳೆ. ಅದ್ರ ವಿಚಾರದಲ್ಲಿ ವಾಗ್ವಾದವಾಗಿ ಇವನು ಆ ರಾಡಿಂದ ಹೊಡೆದು ಅವರ ಕೊಲೆಗೆ ಕಾರಣರಾಗಿರ್ತಾನೆ. ಆರೋಪಿಯನ್ನು ನಾವು ಆಲ್ರೆಡಿ ನಮ್ಮ ವಶಕ್ಕೆ ಪಡೆದುಕೊಂಡು ಮುಂದಿನ ಕಾನೂನು ಪ್ರಕಾರ ಅವನಿಗೆ ಕಾನೂನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಈ ಆರೋಪಿತ ಸಂಜಯ್ ತಾಯಿ ಕಳೆದ 3 ವರ್ಷದ ಹಿಂದೆ ಡೆತ್ ಆಗಿತ್ತು. ಮತ್ತು ತಂದೆ ಕೂಡ ಇವನು ಕಾಟ ತಾಳಲಾರದೆ ತನ್ನ ಇನ್ನೊಬ್ಬಳ ಮಗಳ ಮನೆಗೆ ಮಹಾರಾಷ್ಟ್ರದಲ್ಲಿ ಶಿಫ್ಟ್ ಆಗಿದ್ದ. ಇವನು ಟಿಪ್ಪರ್ ಡ್ರೈವರ್ ಆಗಿದ್ದ, ಬಟ್ ಕುಡಿತದ ಚಟ ಇತ್ತು. ಸ್ವಲ್ಪ ಮನೆಯಲ್ಲಿರೋರಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಕಂಡು ಬಂದಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.